ಆ ಪಮೋರಿಯನ್ ಬೇರೆ ಯಾವುದೂ ಅಲ್ಲ ಗಾಯ್ಸ್, ಇದೇ ಮಿನಿ ಪಮೋರಿಯನು. ನೀವು ಗಾಯ್ಸ್ ಇವಾಗ ವ್ಯಾಕ್ಸಿನ್ ಹಾಕ್ಸ್ಬೇಕು, ಇದೇ ವೆಟರ್ನರಿ ಬೆಡ್ ಕ್ಲಿನಿಕ್ಕು. ಮತ್ತು ವ್ಯಾಕ್ಸಿನ್ಗೆ ಹಾಕ್ಸಿದ್ದೀವಿ ಅಂತ ನಮ್ಗೆ ಗೊತ್ತಾಗೋದು ಹೆಂಗೆ ಅಂದರೆ, ಒಂದು ನಿಮಿಷ ಗಾಯ್ಸ್ ನೋಡಿ, ಇಲ್ಲಿ ಸ್ಟಿಕ್ಕರ್ ಇರುತ್ತೆ ಗೊತ್ತಾ, ಒಂದು ವ್ಯಾಕ್ಸಿನು 2 ವ್ಯಾಕ್ಸಿನ್, ಬೂಸ್ಟರು ಮತ್ತು ವ್ಯಾಕ್ಸಿನ್ 2 ಇರುತ್ತೆ. ಇದರಿಂದನೇ ಗೊತ್ತಾಗುತ್ತೆ ನಿಮ್ಗೆ. ಇದೊಂದು ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದಾರೆ ರಾಕಿ ಪ್ಯಾಟ್ಸ್. ಗಾಯ್ಸ್, ನಿಮಗೆ ಲಾಸ್ಟ್ ವಿಡಿಯೋ ನಾನು ನಮ್ಮ ಧಾರವಾಡಕ್ಕೆ ಒಂದು ಪಮೋರಿಯನ್ ಮಿನಿ ಪಮೋರಿಯನ್ ಪಪ್ಪಿ ಕೊಟ್ಟಿದ್ದೆ ಅಲ್ಲ, ಇವತ್ತು ಕೂಡ ಒಂದು ಪಪ್ಪಿ ಕೊಡ್ತಾ ಇದ್ದೀನಿ, ಮಿನಿ ಪಮೋರಿಯನ್ನೇ. ಅದು ಬಂದು ಟಿಪ್ಟೋರ್ಗೆ. ಗಾಯ್ಸ್, ಇವತ್ತಿನ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ಒಂದು ಪಪ್ಪಿನ ನಾವು ಯಾವ ರೀತಿ ನೋಡ್ಕೋಬೇಕು, ಯಾವ ರೀತಿ ವ್ಯಾಕ್ಸಿನ್, ಏನು ವ್ಯಾಕ್ಸಿನ್ ಹಾಕ್ಸ್ಬೇಕು, ಮತ್ತು ನಿಮಗೆಲ್ಲ ಹೇಳ್ತಾ ಇರ್ತೀನಲ್ಲ, ವ್ಯಾಕ್ಸಿನ್ ಹಾಕ್ಸ್ಬೇಕು ಪಪ್ಪಿಗೆ, ಅವಾಗ ಪಪ್ಪಿಗೆ ಏನೇ ಕಾಯಿಲೆ ಬರೋಲ್ಲ, ಅಥವಾ ನಿಮಗೆ ಕಚ್ಚಿದ್ರು ಅದಕ್ಕೆ ನಿಮ್ಗೇನು ಎಫೆಕ್ಟ್ ಆಗೋಲ್ಲ ಅಂತ ಯಾವಾಗಲೂ ನಾನು ಹೇಳ್ತಾನೆ ಇರ್ತೀನಿ. ಪಪ್ಪಿಗೆ ಇಂಜೆಕ್ಷನ್ ಹಾಕ್ಸ್ಬೇಕು ಗಾಯ್ಸ್. ವ್ಯಾಕ್ಸಿನ್ ಏನದು, ವ್ಯಾಕ್ಸಿನ್ ಅಂದರೆ ಏನು, ಎಲ್ಲ ಹಾಕ್ತಾರೆ, ಯಾವ ರೀತಿ ಹಾಕ್ತಾರೆ, ಎಲ್ಲರಿಗೂ ಇದೊಂದು ಡೌಟ್ ಇರುತ್ತೆ. ಇದು ನಾನು ಯಾವತ್ತೂ ಹೇಳ್ತಿಲ್ಲ ಗಾಯ್ಸ್. ಇನ್ಮೇಲಿಂದ ನಾನು ಯಾವಾಗಲೂ ವೀಕ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ. ಇನ್ಮೇಲೆ ನಾನು 3 ಡೇಸ್ಗೋ 2 ಡೇಸ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ, ಮತ್ತು ಎಲ್ಲ ರೀತಿ ಮಾಹಿತಿಗಳನ್ನ ಡಾಗ್ಸ್ ಬಗ್ಗೆ ಕೊಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ನಿಜ ಮಾಡ್ತೀನಿ ಗಾಯ್ಸ್. ನಿಮ್ಮ ಸಪೋರ್ಟ್ ಬೇಕು ನನಗೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಹಂಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ ನನ್ನ ವಿಡಿಯೋಗೆ. ನೀವು ಶೇರ್ ಮಾಡಲಿ ಅಂದ್ರೆ ಬೇಜಾರಿಲ್ಲ, ಲೈಕ್ ಮಾಡಿ. ಇವತ್ತಿಂದು ವಿಡಿಯೋ ಅದೇ ಗೈಸ್, ಪಪ್ಪಿಗೆ ಯಾವ ರೀತಿ ವ್ಯಾಕ್ಸಿನ್ ಹಾಕ್ಸೋದು, ಎಲ್ಲಿ ಹಾಕೋದು, ಯಾವ ವ್ಯಾಕ್ಸಿನ್ ಹಾಕಬೇಕು, ಮತ್ತು ಹೇಗೆ ಅದನ್ನು ನಾವು ಕೇರ್ ಮಾಡಬೇಕು, ವ್ಯಾಕ್ಸಿನ್ ಆದಮೇಲೆ ಯಾವ ರೀತಿ ನೋಡ್ಕೋಬೇಕು, ಏನೇನು ಪ್ರೊಸೀಜರ್ ಇದೆ ಎಲ್ಲ ತಿಳಿಸ್ಕೊಡ್ತೀನಿ ಗೈಸ್. ಇವತ್ತು ಬಂದು ನಾನು ಮಿನಿ ಪಮೋರಿಯನ್ಗೆ ವ್ಯಾಕ್ಸಿನ್ ಹಾಕ್ಸೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ, ವೆಟರ್ನರಿ ಪೆಟ್ ಕ್ಲಿನಿಕಲ್ಲಿ ಕರ್ಕೊಂಡು ಹೋಗಬೇಕು. ಡಾಕ್ಟ್ರ್ ಕೈಲೇ ವ್ಯಾಕ್ಸಿನ್ ಹಾಕ್ಸ್ಬೇಕು. ಆ್ಯಕ್ಚುಲಿ ಬ್ರೀಡರ್ಗಳು ನಾವು ಕೂಡ ವ್ಯಾಕ್ಸಿನ್ ಹಾಕ್ತೀವಿ. ಹಂಗಂತ ನಾವೇ ಡಾಕ್ಟ್ರ್ ಆಗೋಲ್ಲ ಗಾಯ್ಸ್, ಓಕೆನಾ. ಅದು ಡಾಕ್ಟ್ರ್ ಕೈಲೇ ಹಾಕಿಸ್ಬೇಕು. ಅದಕ್ಕೋಸ್ಕರ ವೆಟರ್ನರಿ ಪೆಟ್ ಕ್ಲಿನಿಕ್ಗೆ ಹೋಗೋಣ. ನಿಮಗೆ ಅಲ್ಲಿ ವ್ಯಾಕ್ಸಿನ್ ಯಾವ ರೀತಿ ಹಾಕ್ತಿರೋದನ್ನ ನಾನು ತೋರಿಸ್ತೀನಿ. ವ್ಯಾಕ್ಸಿನ್ ಹಾಕ್ಸಿ ಮತ್ತು ಸೇಫಾಗಿ ಅದನ್ನು ಯಾರು ಕೊಡಬೇಕು ಅವ್ರಿಗೆ ಕೊಡೋಣ. ಓಕೆ ಗೈಸ್, ನಿಮ್ಗೆ ಅಲ್ಲಿ ಸಿಗ್ತೀನಿ ನಾನು. ಓಕೆ ಗೈಸ್, ಇವಾಗ ನಿಮಗೆ ಹೇಳ್ದೆ ಅಲ್ಲ, ನಾನು ವ್ಯಾಕ್ಸಿನ್ ಹಾಕ್ಸಕ್ಕೆ ಹೋಗಬೇಕು. ಮಿನಿ ಪಮೋರಿಯನ್ ಒಂದು ಕೊಡ್ತಾಯಿದ್ದೀನಿ ಟಿಪ್ಟೂರ್ಗೆ ಅಂತ. ಆ ಪಮೋರಿಯನ್ ಬೇರೆ ಯಾವುದೂ ಅಲ್ಲ ಗಾಯ್ಸ್, ಇದೇ ಮಿನಿ ಪಮೋರಿಯನು. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ, ಒಳ್ಳೆ ಗುಂಡು ಚಿಕ್ಕದಾಗಿದೆ. ತುಂಬ ಅಂದರೆ ತುಂಬ ಕ್ಯೂಟು. ಇದಕ್ಕೆ ಇವಾಗ ಏಜ್ ಬಂದು 45 + 50 ಡೇಸ್ ಆಗಿದೆ. ಅದಕ್ಕೋಸ್ಕರ ಇವಾಗ ವ್ಯಾಕ್ಸಿನ್ ಹಾಕ್ಸಿ ಕಸ್ಟಮರ್ಗೆ ನಾನು ಕೊಡಬೇಕು. ಇದನ್ನೇ ಕರ್ಕೊಂಡು ಹೋಗ್ತಾರೆ ವ್ಯಾಕ್ಸಿನ್ಗೆ. ಅದಕ್ಕೋಸ್ಕರ ಫಸ್ಟ್ ಊಟ ಮಾಡಿಬಿಡ್ಲಿ ಅವನು. ಇಂಜೆಕ್ಷನ್ ಹಾಕ್ಸಿದ್ರೆ ಜ್ವರ ಬರುತ್ತೆ 1 ದಿನ 2 ದಿನ. ನಿಮಗೆ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಅದಕ್ಕೋಸ್ಕರ ಇವನು ಊಟ ಮಾಡಲಿ ಅಂದ್ಬಿಟ್ಟು ನಾನು ಇವಾಗ ಅವನಿಗೆ ಊಟ ಹಾಕ್ತಾಯಿದ್ದೀನಿ ಗೈಸ್. ನೀವು ನೋಡಿ, ಸೆರ್ಲಾಕ್ ಕೊಡ್ತಾಯಿದ್ದೀನಿ. ಊಟ ಏನು ಅಂತ, ಮರಿಗಳಿಗೆಲ್ಲ ಏನು ಊಟ ಕೊಡಬೇಕು ಅಂತ ಕೂಡ ನಾನು ನಿಮಗೆ ಹೇಳಬೇಕು. ಅದು ಕೂಡ ಒಂದು ವಿಡಿಯೋ ಮಾಡ್ತೀನಿ ಗೈಸ್. ಇದು ಸೆರ್ಲಾಕ್ ಗೈಸ್, ಸೆರ್ಲಾಕ್ ಕೊಡ್ಬೇಕು ಈ ಥರ. ಸೆರ್ಲಾಕು 2 ಸ್ಪೂನು ಹಾಕಿ ಬಿಸಿನೀರಲ್ಲಿ ಹಿಂಗೆ ಮಾಡಿ ಕೊಟ್ಟರೆ ಚೆನ್ನಾಗಿ ತಿನ್ಕೊಳ್ಳುತ್ತೆ. ಆಮೇಲೆ ನೀವು ರೈಸ್ ರೂಢಿ ಮಾಡ್ಬೋದು. ಈಗ ನಾನು ಸೆರ್ಲಾಕ್ ಕೊಡ್ತಾಯಿದ್ದೀನಿ ಗೈಸ್. ಅವನು ಊಟ ಮಾಡ್ತಾ ಇರಲಿ. ನಾವು ಊಟ ಮಾಡಾದ್ಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ವ್ಯಾಕ್ಸಿನ್ ಹಾಕ್ಸ್ಬೇಕು. ವ್ಯಾಕ್ಸಿನ್ ಹಾಕ್ಸತ್ತವ ನಾನು ನಿಮ್ಗೆ ಸಿಗ್ತೀನಿ ಗೈಸ್. ಓಕೆ ಗೈಸ್, ನಾವು ಇವಾಗ ವೆಟರ್ನರಿ ಪೆಟ್ ಕ್ಲಿನಿಕ್ ಬಂದಿದ್ದೀನಿ ಪಪ್ಪಿ ಎತ್ಕೊಂಡು ವ್ಯಾಕ್ಸಿನ್ ಹಾಕ್ಸೋಕ್ಕೆ. ಇವಾಗ ವ್ಯಾಕ್ಸಿನ್ ಹಾಕ್ಸೋದು ಯಾವ ಥರ ಏನು ಅಂತ ಹೇಳ್ತೀನಿ ನಿಮಗಲ್ಲಿ ಗೈಸ್. ಇವಾಗ ವ್ಯಾಕ್ಸಿನ್ ಹಾಕ್ಸ್ಬೇಕು, ಇದೇ ವೆಟರ್ನರಿ ಪೆಟ್ ಕ್ಲಿನಿಕ್ಕು. ಇದು ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ. ಆದರೂ ನೋಡೋಕ್ಕೆ ತುಂಬ ಕ್ಯೂಟಾಗಿರುತ್ತೆ ಗೈಸ್. ನಾರ್ಮಲ್ ಪಮೋರಿಯನ್ಗೂ ಇದಕ್ಕೂ ಇದೇ ಡಿಫ್ರೆನ್ಸು. ಬೆಳವಣಿಗೆ ಒಂದೇ ಡಿಫ್ರೆನ್ಸ್ ಅಲ್ಲ, ನೋಡೋಕೆ ಕ್ಯೂಟಾಗಿರುತ್ತೆ ಜಾಸ್ತಿ ಇದು ಗೈಸ್. ವ್ಯಾಕ್ಸಿನ್ ಹಾಕ್ಸಿದ್ಮೇಲೆ 1 ದಿನ 2 ದಿನ ಜ್ವರ ಇರುತ್ತೆ ನಾಯಿಗೆ. ತಲೆ ಕೆಡ್ಸ್ಕೊಂಡಂಗೇನಿಲ್ಲ, ಯಾಕೆಂದರೆ ಇಂಜೆಕ್ಷನ್ ಗೈಸ್. ನೋಡ್ತಾ ಇರ್ಬೋದು, ಇವಳಿಗೆ ಚಾರ್ವಿ ಅಂತ ಹೆಸರಿಕ ಕೇಳಿದ್ದಾರೆ ಕಸ್ಟಮರು. ಚಾರ್ವಿ ಅಂತ ಇಕ್ಕಿದ್ದೀನಿ. ಇವಳಿಗೆ ವ್ಯಾಕ್ಸಿನೇಷನ್ ಆಯ್ತು ಇವಾಗ. ನೀವು ನೋಡ್ತಾ ಇರ್ಬೋದು, ವ್ಯಾಕ್ಸಿನೇಷನ್ ಹಾಕಿದ್ಮೇಲೆ ಈ ಥರ ಬುಕ್ ಕೊಡ್ತಾರೆ. ಅವಳ ನೇಮ್ ಬರೀತಾರೆ, ಮಿನೇಚರ್ ಪಮೋರಿಯನ್, ಅದ್ರ ಬ್ರೀಡ್ ನೇಮ್ ಬರೀತಾರೆ, ಅದಕ್ಕೆ ಓನರ್ ನೇಮು, ಡಾಕ್ಟ್ರ್ ನಂಬರು ಎಲ್ಲ ಇರುತ್ತೆ. ಮತ್ತು ವ್ಯಾಕ್ಸಿನ್ಗೆ ಹಾಕ್ಸಿದ್ದೀವಿ ಅಂತ ನಮ್ಗೆ ಗೊತ್ತಾಗೋದು ಹೆಂಗೆ ಅಂದರೆ, ಒಂದು ನಿಮಿಷ ಗಾಯ್ಸ್ ನೋಡಿ, ಇಲ್ಲಿ ಸ್ಟಿಕ್ಕರ್ ಇರುತ್ತೆ ಗೊತ್ತಾ, ಒಂದು ವ್ಯಾಕ್ಸಿನು 2 ವ್ಯಾಕ್ಸಿನ್, ಬೂಸ್ಟರು ಮತ್ತು ವ್ಯಾಕ್ಸಿನ್ 2 ಇರುತ್ತೆ. ಇದರಿಂದನೇ ಗೊತ್ತಾಗುತ್ತೆ ನಿಮ್ಗೆ. ಇದೊಂದು ರೆಕಾರ್ಡು, ನೀವು ಇದನ್ನು ಕಳ್ಕೊಬಾರ್ದು. ನಿಮ್ಮ ಬ್ರೀಡ್ ಬಗ್ಗೆ ಗೊತ್ತಾಗೆ ಪಾಸ್ಬುಕ್ ಅಂತಾರೆ. ಇದೊಂದು ಹುಷಾರಾಗಿ ಇಟ್ಕೊಳ್ಳಿ. ನಾನು ಕಸ್ಟಮರ್ಗೆ ಕೊಡಬೇಕು ಇವಾಗ ಇದನ್ನು. ಮತ್ತು ತುಂಬ ಖುಷಿ ಗಾಯ್ಸ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ಇದನ್ನು ಬ್ಯಾಸ್ಕೆಟ್ಗೆ ಹಾಕಿ ಪಾರ್ಸಲ್ ಮಾಡೋದು ಒಂದು ಸ್ವಲ್ಪ ತೋರಿಸ್ಬಿಟ್ಟು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರು ಕೊಡ್ತಾಯಿದ್ದೀನಿ ಅಂತ ಹೇಳಿದ್ದೀನಿ ನಿಮಗೆ, ಯಾರು ಕೊಡ್ತಾಯಿದ್ದೀನಿ ಅಂತ ಹೇಳಿದ್ದೀನಿ. ಹೆಂಗೆ ಕೊಡ್ತೀನಿ ಅಂತ ಏನಿದ್ರಲ್ಲಿ ತೋರಿಸಲ್ಲ, ಯಾಕೆಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಲ್ಲ, ಅದಕ್ಕೋಸ್ಕರ. ಮತ್ತೆ ಅಲ್ಲಿ ಬ್ಯಾಸ್ಕೆಟ್ ಹತ್ರ ಸಿಗ್ತೀನಿ ಗಾಯ್ಸ್. ಗೈಸ್, ಬ್ಯಾಸ್ಕೆಟ್ ತೊಗೊಂಡೆ. ಪಪ್ಪಿ ನಿಮ್ಗೆ ಗೊತ್ತಲ್ಲ, ನಾನು ಹೆಂಗೆ ಕಳಿಸ್ತೀನಿ, ಸೇಫ್ಟಿಯಾಗಿ ಕಳಿಸ್ಬೇಕು. ಇದು ವ್ಯಾಕ್ಸಿನೇಷನ್ದು ಟೇಪ್ ಹಾಕ್ಬಿಟ್ಟಿದ್ದೀನಿ, ಕಸ್ಟಮರ್ಗೆ ಸಿಗಬೇಕಿದು. ಒಳಗಡೆ ಇಕ್ಕರೆ ಪಪ್ಪಿ ಎಲ್ಲ ಗಲೀಜು ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಇದು ಮೇಲೆ ರ್ಯಾಪ್ ಮಾಡಿ ಟೇಪ್ ಮಾಡಿದ್ದೀನಿ. ಅವರು ಅಲ್ಲಿ ತಗೊತಾರೆ. ಇವಾಗ ಒಳಗಡೆ ಬಟ್ಟೆ ಹಾಕ್ಬಿಟ್ಟು ಪಪ್ಪಿನ ಇದು ಒಳಗಡೆ ಇಕ್ಕೋದು ಸೇಫಾಗಿ. ಮಿನಿ ಪಮೋರಿಯನ್ ಫೀಮೇಲ್ ಪಪ್ಪಿ, ಸೋಲ್ಡ್ ಟು ಟಿಪ್ಟೂರ್ ಹಾಕಿ.
ಗೈಸ್ ಸೇಫಾಗಿ ಪ್ಯಾಕ್ ಮಾಡಿದ್ದೀನಿ, ಟ್ರೆಡ್ ಹಾಕ್ಬಿಟ್ಟು ಕಟ್ಬಿಡ್ತೀನಿ ಅಷ್ಟೇ ಗೈಸ್. ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಅಂತ ಇದ್ದೀನಿ. ಇದನ್ನು ಕೊಡ್ತೀನಿ, ಅದನ್ನೇನು ತೋರಿಸಲ್ಲ, ಯಾಕಂದರೆ ಆಲ್ರೆಡಿ ಲಾಸ್ಟ್ ಟೈಮ್ ಹಿಂಗೆ ತೋರಿಸಿದ್ದೀನಲ್ಲ, ಯಾಕೆ ರೀತಿ ತೋರಿಸ್ಬೇಕು ಅಂತ ವಿಡಿಯೋ ಲೆಂತ್ ಮಾಡೋಕ್ಕೆ ಇಷ್ಟ ಇಲ್ಲ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸಿ. ನಿಮ್ಗೆ ಯಾವುದೇ ಥರ ಪೆಟ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಕಾಂಟ್ಯಾಕ್ಟ್ ಮಾಡಿ.